ಸ್ವಲ್ಪ ಹಾದಿ ಆಗ್ಯದ, ನಮ್ಮನ್ನು ಒಂದಿಷ್ಟು ಸೀಟ್ ಬರ್ಬೋದು ಅನ್ನೋದು ಭರವಸೆ ಬಿ ಜೆ ಪಿಯಲ್ಲಿ ಮಾಡೋದು ಅನಿವಾರ್ಯ. ಅಂಥ ಪ್ರಸಂಗ ಬಂದ್ರೆ ನಾವು ಗೆದ್ದು ಬಿಡೋದು ಅನ್ನೋಂಥ ಬಂದದ್ದು, ಅಂಥದ್ದು ಇಲ್ಲಿ ಮಾಡ್ತಾಯಿದ್ದಾರೆ. ಇದರ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ, ನಮ್ಮದೇ ಅದರಲ್ಲಿ ಪಾತ್ರ ಇಲ್ಲ ಅಂತೇಳಿ. ಬಟ್ ಅಷ್ಟರೊಳಗೆ ಇನ್ನೊಂದು ಏರ್ಪಾಡು ಡೆವಲಪ್ಮೆಂಟ್ ಅಂತಂದ್ರೆ ಇಲ್ಲೇ ಮುಖ್ಯಮಂತ್ರಿ ಬದಲಾಗಬಹುದು ಅನ್ನೋಂಥ ಆತಂಕ ಈ ಅವರ ಜನರಲ್ಲಿನ, ವಿಶೇಷವಾಗಿ ಅವ್ರ ಹಿಂಬಾಲಕರಲ್ಲಿನ ಬೆಳೀತಾ ಇದೆ. ಯಾಕಂದ್ರೆ ಸಪೋಸ್ ಈಗ ಮುಡಾದಲ್ಲಿ ಏನಾದರೂ ಸಿದ್ದರಾಮಯ್ಯ ಸಿಕ್ಕಾಕೊಂಡ್ರೆ, ಅವ್ರ ಮೇಲೆ ಕೇಸ್ ಬಂದ್ರೆ ಅವ್ರು ರಾಜೀನಾಮೆ ಕೊಡೋ ಪ್ರಸಂಗ ಬಂದೇ ಬರ್ತೈತಿ ಅಂತೇಳಿ ತರ್ಕ ಎಲ್ಲರದು. ಅದು ಬಾಯಿ ಬಿಟ್ಟು ಹೇಳುವಾಗಿಲ್ಲ, ಅದರಿಂದ ಅರ್ಥದ. ಅದಕ್ಕಾಗಿ ಅವ್ರಿಗೆ ಬೇಕಾದಂತಹ ನಮ್ಮ ಪರಮೇಶ್ವರಪ್ಪನವರು ಜೊತೆಗೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಮುಂದೆ ಅದೇ ಕಾಲಕ್ಕೆ ನಮ್ಮ ಇನ್ನೊಬ್ಬರು ರಾಜನ್ ಅವರು, ಎಚ್ ಮಾದೇವಪ್ಪನವರು, ಅವ್ರು ಏನೋ ಕುಡ್ಕೊಂಡು ಏನು ಡಿಸ್ಕಷನ್ ಮಾಡಿ ತಮ್ಮ ನಿಲುವನ್ನು ಅಂದ್ರೆ ಒಂದಿನ ಅಂಥ ಪ್ರಸಂಗ ಬಂದರೆ ಒಬ್ಬ ದಲಿತ ಮನುಷ್ಯನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಇಟ್ಕೊಂಡು ನಡೆದಿದ್ದಾರೆ. ಅಂದ್ರೆ ಸತೀಶ್ ಅವ್ರನ್ನ ಹೇಗಾದರೂ ಇದು ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಸರಿಸುವಂಥ ಲೆಕ್ಕ. ಅಂದರೆ ಇದರಿಂದ ಏನು ಅರ್ಥ ಬರ್ತಾ ಇದೆಯಪ್ಪ ಅಂದರೆ ಸಿದ್ದರಾಮಯ್ಯರ ಜನಗೋಸ್ಕರ ಬಂದಾವೇನು ಅಂತ ಒಂದು ಸಂಶಯ. ಆದರೆ ಅದು ಆಗಲಿಕ್ಕಿಲ್ಲ ಅನ್ನೋದು ಆ ಮಗ್ದರೆ ಭಾಳ ಮಾತಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಅದ್ರ ಕುರಿತ ಪ್ರಶ್ನೆ ಮಾಡಿದ್ರೆ 4 ಮಂದಿ ಕೂಡ ಚರ್ಚೆ ಮಾಡಿದ್ರೆ ತಪ್ಪು ಮಂತ್ರಿ ಇಲ್ಲದ್ರೆ ಸಿದ್ದರಾಮಯ್ಯ ಸಿಟ್ಟಿಗೆ ಬಂದಿದ್ದಾರೆ. ಮತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾಗ್ಬೋದು ಬದುಕಿದಾಗ 2 ಸಲ ಹೇಳೋರು ಮಾರಾಯ ಅಂತ ಸಿಟ್ಟಿಗೆ ಬಂದಿದ್ದಾರೆ. ಯಾಕೆಂತಂದರೆ ಈಗ ಹೈಕಮಾಂಡ್ ಬಿಟ್ಟಿದ್ದು, ಅದು ಇಡ್ತಾರೋ ಬಿಡ್ತಾರೋ ನಮಗಂತೆ ನಮ್ಮ ಹತ್ರ ಇಲ್ಲದ. ಹೈಕಮಾಂಡ್ ಏನು ಮಾಡ್ತದೆ ಮಾಡಲಿ, ಆದರೆ ನಮ್ಮಲ್ಲಿ ಯಾವ ಮಾತುಕತೆ ಆಗಿಲ್ಲ ಅನ್ನೋದು ಮಾತು ಸ್ಪಷ್ಟ ಮಾಡ್ತಾ ಹೋಗ್ತಾ ಇದ್ದಾರೆ. ಹೀಗಾಗಿ ಈಗ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಒಂದು ಕಡೆ ಬಿ ಜೆ ಪಿ, ಇನ್ನೊಂದು ಕಡೆ ಕಾಂಗ್ರೆಸ್ ಒಂದೇ ರೀತಿಯ ರೋಗಗಳಿಗೆ ಬಲಿಯಾಗಿಬಿಟ್ಟಿದ್ದಾವೆ. ಅಂದ್ರೆ ಅಲ್ಲೂ ಮೇಲಪ್ಪ ಅಂತಂದ್ರೆ ಈ ಭಿನ್ನಮತೀರು ಹೆಚ್ಚಾಗಿದ್ದಾರೆ, ಇಲ್ಲೂ ಭಿನ್ನಮತ ಅಂತ ಐತಿ ನಡೆದದ. ಮುಖ್ಯಮಂತ್ರಿ ಆದಂದಿನಿಂದ ಇಂದಿನವರೆಗೂ ಮುಖ್ಯಮಂತ್ರಿ ಬದಲಾಗ್ತಾರೇನ್ರಿ ಅದ್ರಾಗ ಮುಡ ಆದಮೇಲೆ ಅದಂತ ಇನ್ನೂ ಜೋರು ಹಿಡಿದ್ಬಿಟ್ಟದ. ಹೀಗಾಗಿ ಈ ಒಂದು ದಿಶೆಯಲ್ಲೇ ದೊಡ್ಡ ತೊಂದರೆ ಹಾಗೂ ಸಾಯ್ತುಗಳ ಬರ್ಬೋದೇನೋ ಸಿದ್ದರಾಮಯ್ಯವ್ರಿಗೆ ಅಂತೇಳಿ ಅವರ ಬೆಂಬಲಿಗರು ಕಟ್ಟ ಅವರ ಸ್ಟಾಂಚ ಏನಪ್ಪ ಅಂದ್ರೆ ಬೆಂಬಲಿಗರು ಅಷ್ಟೇ ಅಲ್ಲ, ನಾಳೆ ಹೆಚ್ಚು ಕಡಿಮೆ ಆದರೂ ನಮ್ಮೊಳಗೆ ಯಾರೋ ಒಬ್ಬರು ಆಗಲಿ. ಮತ್ತು ಈ ಸೀನಿಯರ್ ಯಾರಪ್ಪ ಅಂದರೆ ಪರಮೇಶ್ವರಪ್ಪನವರು, ಅದಕ್ಕಾಗಿ ಅವರ ಸೇಮ್ ಆಗಿರಿ ಅನ್ನುವಂಥದ್ದು ಇದು ಸಹಿತ ಚರ್ಚೆ ಅಲ್ಲಿ ಬಂದದಂತ ಹೇಳ್ತಾ ಇದ್ದಾರೆ. ಅದರ ಏನು ಬಂದದ ಏನಿಲ್ಲ ಮತ್ತು